ಹಾಯ್ ಹಲೋ ನಮಸ್ಕಾರ. ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಮಲ್ಲಿಗೆ ಗಿಡ ಹೊಸ ಚಿಗುರು ಬರಲು ಏನು ಮಾಡಬೇಕಂತ ನಾನು ನಿಮಗೆ ಹೇಳ್ತೇನೆ. ಮೊದಲಿಗೆ ನಾವು ಗೊಬ್ಬರ ಮಣ್ಣು ಎಲ್ಲ ಹಾಕ್ತೇವೆ, ನೀರು ಹಾಕ್ತೇವೆ, ಏನು ಮಾಡಿದರೂ ಚಿಗುರು ಬರುವುದಿಲ್ಲ. ಆದರೆ ಗೆಲ್ಲುಗಳಲ್ಲಿ ಒಂಥರ ಪಾಚಿ ಪಾಚಿ ಥರ ಇರ್ತದೆ ನೋಡಿ, ಕಾಣ್ತದೆ ನನ್ನ ಗೆಲ್ಲುಗಳಲ್ಲಿ ಉಂಟು. ಆ ಗೆಲ್ಲುಗಳನ್ನು ತಲೆ ಕಟ್ ಮಾಡಬೇಕು. ಅದು ತಲೆ ಕಟ್ ಮಾಡಲಿಲ್ಲ ಅಂತ ಹೇಳಿದರೆ ಅದು ನಮಗೆ ಚಿಗುರು ಬರೋದಿಲ್ಲ. ಅದು ನಮ್ಮದು ಕುಡಿ ನೋಡುವಾಗ ಗೊತ್ತಾಗ್ತದೆ, ಕಪ್ಪಾಗಿರ್ತದೆ, ಅಂಥದ್ದು ಪುನಃ ಚಿಗುರು ಬರೋದೇ ಇಲ್ಲ. ಅದಕ್ಕೆ ನಾವು ಕಟ್ ಮಾಡಬೇಕು. ನೋಡಿ ಕಾಣ್ತದೆ, ಒಂದೊಂದು ಕುಡಿ ಉಂಟು ನನ್ನದರಲ್ಲಿ, ಅದು ಚಿಗುರು ಬರುವುದಿಲ್ಲ. ಅದನ್ನು ನಾವು ಕಟ್ ಮಾಡಬೇಕು. ನೋಡಿ ಇಲ್ಲಿ ನಾನು ಕಟ್ ಮಾಡಿದ್ದೇನೆ. ಯಾವತ್ತು ಗೆಲ್ಲುಗಳನ್ನು ಹಾಗೆ ಬಿಡಬಾರದು, ಉದ್ದಕ್ಕೆ ಕಟ್ ಮಾಡಬೇಕು. ನಾನು ಕೇರೆ ಬಳ್ಳಿ ಅನ್ನೋದು ನನ್ನ ಗಿಡದಲ್ಲಿ ಇಲ್ಲವೇ ಇಲ್ಲ. ಅದು ಕಟ್ ಮಾಡಿ ಮುಗಿದಿದೆ. ನೋಡಿದ್ರಲ್ಲ, ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇಲ್ಲಿ ನೋಡಿ, ಕಟ್ ಮಾಡಿದ ಗೆಲ್ಲುಗಳನ್ನು ನೋಡಿ ಹೇಗಿದೆ ಅಂತ ನೋಡಿದ್ರಲ್ಲ. ಈ ಥರ ಕಟ್ ಮಾಡಿದರೆ ಪಕ್ಕದಲ್ಲಿ ಕವಲೊಡೆದು ಬರ್ತದೆ. ನೋಡಿದ್ರಲ್ಲ, ಇದು ನೋಡಿ ಹೂವು ಆಗಿದ ನಂತರ 2 ಎಲೆ ಬಿಟ್ಟು ಕಟ್ ಮಾಡಬೇಕು. ನೋಡಿ ಇಲ್ಲಿ ನಾನು ನಿಮಗೆ ತೋರಿಸ್ತೇನೆ. 2 ಎಲೆ ಬಿಟ್ಟು ಕಟ್ ಮಾಡಬೇಕು. ಇದರ ಕೆಳಗಡೆಯಲ್ಲಿ ಚಿಗುರ್ತದೆ, ಮೇಲುಗಡೆಯಲ್ಲಿ ಚಿಗುರ್ತದೆ. 2 ಕಡೆಯಲ್ಲಿ ಚಿಗುರು ಬರ್ತದೆ, ಪುಷ್ಷಾಗಿ ಬರ್ತದೆ ಗಿಡ. ನಾವು ಹೀಗೆ ಕಟ್ ಮಾಡಿದರೆ ಮಾತ್ರ ಸಾಲ. ಆದರೆ ನಮಗೆ ಗೊಬ್ಬರ ಹಾಕ್ತೇವೆ. ಗೊಬ್ಬರ ಹಾಕಿದ್ರೂ ಚಿಗುರು ಬರುವುದಿಲ್ಲ ಅಂತ ಅಂದರೆ ಗೊಬ್ಬರ ಎಷ್ಟು ಹಾಕ್ತೇವೆ, ನೀರು ಕೂಡ ಅಷ್ಟೇ ಕೊಡಬೇಕು, ಇಲ್ಲಾಂದರೆ ಕೆಂಪಾಗ್ತದೆ ಗಿಡ. ಈಗ ಚಿಗುರು ಬರಲಿಲ್ಲ ಅಂತ ಹೇಳಿದರೆ ನಾನೊಂದು ಬನಾನಾ ಫರ್ಟಿಲೈಸರ್ ಒಂದು ಫರ್ಟಿಲೈಸರ್ ಮಾಡಿದ್ದೆ. ಬನಾನಾ ಸಿಪ್ಪೆಯಿಂದ ಒಂದು ಫರ್ಟಿಲೈಸರ್ ಮಾಡಿದೆ. ಅದನ್ನು ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ಹಿಂದಿನ ವಿಡಿಯೋವನ್ನು ನೀವು ಒಮ್ಮೆ ನೋಡಿ ಅದನ್ನು ಸ್ಪ್ರೇ ಮಾಡಿದರೆ ಖಂಡಿತವಾಗಿ ನಿಮ್ಮ ಗಿಡ ಹೊಸ ಚಿಗುರು ಬಂದೇ ಬರುತ್ತೆ. ನೋಡಿ, ನಾನು ಇದು ಚೆಂಡೆಯನ್ನು ಕಟ್ ಮಾಡಿದ್ದೆ. ನೋಡಿ, ಪಟ್ಟ ಅಂತ ಚಿಗುರು ಬಂದಿದೆ. ನೋಡಿದ್ರಲ್ಲ, ಹೂ ಕುಯ್ದ ಚೆಂಡೆಯನ್ನು ನಾನು ಒಂದು ಚೆಂಡೆಯನ್ನು ಬಿಡೋದಿಲ್ಲ. ನಿಮಗೆ ಕಾಣಿಸಬಹುದು, ನನ್ನದರಲ್ಲಿ ಒಂದು ಚೆಂಡೆ ಕೂಡ ಇಲ್ಲ. ಮತ್ತು ಒಣಗಿದ ಗೆಲ್ಲುಗಳನ್ನು ಇಡೋದೇ ಇಲ್ಲ, ಕಟ್ ಮಾಡಿ ತೆಗಿತಾನೆ. ಮತ್ತು ಈ ಥರ ಒಂದು ಅಂಗವಿಕಲ ಥರ ಆಗಿದೆ ನೋಡಿ, ಆ ಥರ ಗೆಲ್ಲುಗಳನ್ನು ಇಡೋದೇ ಇಲ್ಲ. ನಾನು ಮುರಿದು ತೆಗೆದು ಬಿಡ್ತೇನೆ. ಅದು ಹೆಲ್ದಿನೂ ಇಲ್ಲ, ಮತ್ತು ಹೂ ಕೂಡ ಒಳ್ಳೇದು ಬರೋದಿಲ್ಲ. ಹಾಗಾಗಿ ಮುರಿದು ತೆಗಿತೇನೆ. ನೀವು ಸಹ ಹೀಗೆ ಒಮ್ಮೆ ಟ್ರೈ ಮಾಡಿ. ನಿನ್ನೆ ನನಗೆ ಕಮೆಂಟ್ ಮಾಡಿದ್ರು ಒಬ್ಬರು, ಹೂ ಬರೋದಿಲ್ಲ ಅಂತೇಳಿ. ಹಾಗಾಗಿ ನೋಡಿ, ಇದು ಮಂಗಳೂರು ಮಲ್ಲಿಗೆ, ಇದು ಹೈಟಾಗಿ ಬೆಳೆದಿದೆ. ಇದು ಹೂವಾಗಿದ ನಂತರ 2 ಎಲೆ ಬಿಟ್ಟು ಕಟ್ ಮಾಡಬೇಕು. ಈ ಥರ ಇಲ್ಲಿಗೆ ಕಟ್ ಮಾಡಬೇಕು. ಆವಾಗ ಹೊಸ ಚಿಗುರು ಬರ್ತದೆ. ಹೊಸ ಚಿಗುರು ಬಂದು ಒಳ್ಳೆ ಹೂ ಬರ್ತದೆ. ಹಾಗಾಗಿ ಇಲ್ಲಾಂದರೆ ಬಳ್ಳಿ ಥರ ಆಗಿ ಹೋಗ್ತದೆ. ಇದು ತುಂಬ ಬಳ್ಳಿ ಆಗಿದೆ ಆಲ್ರೆಡಿ. ನಾನು ಹೋದ ವರ್ಷ ಎಲ್ಲ ಕಟ್ ಮಾಡಲಿಲ್ಲ. ಹಾಗಾಗಿ ಈ ವರ್ಷ ಒಳ್ಳೆ ಇದು ಮಾಡ್ತಿದ್ದೇನೆ. ನೋಡಿ, ಇದನ್ನು ಸಹ ಹಾಗೆ ಎಷ್ಟು ಉದ್ದ ಬಂದಿದೆ ನೋಡಿ, ಇಲ್ಲಿಗೆ ಕಟ್ ಮಾಡಬೇಕು. ಕಟ್ ಮಾಡಿದಾಗ ಕೆಳಗಡೆಯಿಂದ ಚಿಗುರು ಬರ್ತದೆ, ಖುಷಿಯಾಗಿ 2-3 ಗೆಲ್ಲುಗಳಾಗಿ ಬರ್ತದೆ, ಚಂದ ಚಿಗುರು ಬರ್ತದೆ. ಹಾಗಾಗಿ ಬನಾನಾ ಫರ್ಟಿಲೈಸರನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೇನೆ, ವಿಡಿಯೋ ಮಾಡಿ ಹಾಕಿದ್ದೇನೆ. ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ, ಇನ್ನೊಮ್ಮೆ ನಾನು ಸಾಧ್ಯ ಆದರೆ ವಿಡಿಯೋ ಮಾಡಿ ಹಾಕ್ತೇನೆ. ಅದೇನು ಕಷ್ಟ ಇಲ್ಲ. ಬಾಳೆಹಣ್ಣಿನ ಸಿಪ್ಪೆಯನ್ನು 4 ದಿನ ನೆನೆಸಿಡೋದು ನೀರಿನಲ್ಲಿ. ಆಮೇಲೆ ನಾವು ಟೀ ಎಲ್ಲ ಗಾಳಿಸ್ತೇವಲ್ಲ, ಅಂಥ ಒಂದು ಜಾಲರಿಯಲ್ಲಿ ನಾವು ಗಾಳಿಸ್ಕೊಂಡು, ಆಮೇಲೆ ಯಾವುದಾದ್ರು ಒಂದು ನಾರ್ಮಲ್ ಬಾಟ್ಲಿಯಲ್ಲಿ ಸಹ ಹೋಲ್ ಮಾಡಿಕೊಂಡು ಸ್ಪ್ರೇ ಮಾಡ್ಬೋದು. ಎಲ್ಲ ಎಲೆಗಳಿಗೂ ತಾಗುವ ಹಾಗೆ ಸ್ಪ್ರೇ ಮಾಡಬೇಕು. ಯಾವುದೇ ಕಾರಣಕ್ಕೂ ನಾವು ಹೂ ಬಂದ ಗಿಡಗಳಿಗೆ ಸ್ಪ್ರೇ ಮಾಡಬಾರ್ದು. ಹುಳಗಳು ಕೂತು ಹೂವಿದು ಮೊಗ್ಗೆ ಹಾಳಾಗ್ತದೆ. ಹಾಗಾಗಿ ನಾವು ಯಾವುದು ಗಿಡ ಗೊಬ್ಬರ ಹಾಕಿದ್ರೂ, ಎಷ್ಟು ನೀರು ಹಾಕಿದ್ರೂ ಚಿಗುರು ಬರಲ್ಲ ಹೇಳ್ತೇವಲ್ಲ, ಅಂಥ ಮಲ್ಲಿಗೆ ಗಿಡಕ್ಕೆ ನಾವು ಬನಾನಾ ಫರ್ಟಿಲೈಸರ್ ಮಾಡಿ ಹಾಕಿದರೆ ಅಥವಾ ಆನಿಯನ್ ಫೀಲ್ ಫರ್ಟಿಲೈಸರ್ ಮಾಡಿ ಹಾಕಿದರೆ ಖಂಡಿತ ಚಿಗುರು ಬರ್ತದೆ. ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೇನೆ, ಹಾಗಾಗಿ ನಾನು ಹೇಳ್ತೇನೆ. ಮತ್ತು ತುಂಬ ಇವಾಗ ಮೊಗ್ಗೆ ಬಂದಿದೆ, ಮತ್ತು ನಾವು ಫರ್ಟಿಲೈಸರ್ ಹಾಕ್ತೇವೆ, ಪುನಃ ಮೊಗ್ಗೆ ಬೇಕಂತ ಹೇಳಿದರೆ ಅದು ತುಂಬ ಇದಾಗ್ಬೋದು, ವೆದರಿಗೆ ಅದು ಹಾಳಾಗ್ಬೋದು. ಯಾಕಂತ ಹೇಳಿದರೆ ಒಂದು ಹುಳ ಬೀಳ್ತದೆ, ಮತ್ತು ಇನ್ನೊಂದು ಅದಕ್ಕೆ ಪ್ರೆಸರ್ ಆಗ್ತದೆ. ಅಂದರೆ ಮೇಲೆ ಅದಕ್ಕೆ ಮೊಗ್ಗೆ ಬರಲಿಕ್ಕೆ ನಾವು ಹಾಕಿದಾಗ ಆಗ್ತದೆ, ಗಿಡ ಹಾಳಾಗ್ತದೆ. ಹಾಗಾಗಿ ನೀವು ತುಂಬ ಹಾಕಬೇಡಿ. ನಿಮಗೆ ಯಾವಾಗ ಹೂ ಬರೋದಿಲ್ಲ, ಹೂ ಕಡಿಮೆ ಆಯಿತು, ನಿಂತಿದೆ ಅಂತ ಅನಿಸ್ತದೆ, ಆವಾಗ ಈ ಥರ ಟ್ರಿಮ್ ಮಾಡಿಬಿಟ್ಟು ಸ್ಪ್ರೇ ಮಾಡಿ. ಆವಾಗ ನಿಮಗೆ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಅಂತ ಅಂದ್ಕೊಂಡಿದ್ದೇನೆ ನಾನು. ಯಾಕಂತ ಹೇಳಿದರೆ ನನಗೆ ಸಿಕ್ಕಿದೆ ರಿಸಲ್ಟು, ಅದಕ್ಕೆ ನಾನು ಹೇಳ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ಗೊಬ್ಬರ ಹಾಕದೆ ಮಾತ್ರ ಮೇಲಿಂದ ಸ್ಪ್ರೇ ಮಾಡಬೇಡಿ. ಯಾಕಂತ ಹೇಳಿದರೆ ನಾವು ಹೊಟ್ಟೆಗೆ ಊಟ ಮಾಡದೆ ಮಾತ್ರೆ ತಗೊಂಡ್ರೆ ಹೇಗೆ ಪ್ರಾಬ್ಲಮ್ ಆಗುತ್ತಲ್ಲ ಹಾಗೆ. ನೋಡಿದ್ರಲ್ಲ ಸ್ನೇಹಿತರೆ, ನಾನು ನಿಮಗೆ ಈಗ ತಿಳಿಸಿದ ಮಾಹಿತಿ ಇಷ್ಟ ಆದರೆ ನೀವು ನನಗೊಂದು ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಲೈಕ್ ಮಾಡಿ ಅಂತ ಹೇಳ್ತೇನೆ. ಬಾಯ್ ಬಾಯ್.